ಚಾಮರಾಜನಗರ ಸಭೆ ವಿರುದ್ಧ ವಿವಿಧ ಕನ್ನಡಪರ ಸಂಘಟನೆಗಳ ಪ್ರತಿಭಟನೆ. ಕುಡಿಯುವ ನೀರು ಕೊಡುವಲ್ಲಿ ಸಂಪೂರ್ಣ ವಿಫಲ, ಸಾಮೂಹಿಕವಾಗಿ ಎಲ್ಲ ಅಧಿಕಾರಿಗಳ ವರ್ಗಾವಣೆಗೆ ಆಗ್ರಹ. 1 ತಿಂಗಳೊಳಗೆ ಕ್ರಮ ಕೈಗೊಳ್ಳುತ್ತಿದ್ದರೆ ಚಾಮರಾಜನಗರ ಬಂದ್ ಮಾಡುವುದಾಗಿ ಶ್ರೀನಿವಾಸ್ ಗೌಡ ಎಚ್ಚರಿಕೆಯನ್ನ ನೀಡಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ಪೌರಾಯುಕ್ತರನ್ನ ತರಾಟೆಗೆ ತೆಗೆದುಕೊಂಡು ಪ್ರತಿಭಟನಾಕಾರರು. ಇಲ್ಲಿನ ನಗರಸಭೆಯಲ್ಲಿ ಕುಡಿಯುವ ನೀರು, ಸ್ವಚ್ಛತೆ ಹಾಗೂ ನಗರಸಭೆಯ ಕೆಲಸ ಕಾರ್ಯಗಳು ಸಂಪೂರ್ಣ ಕುಂಠಿತಗೊಂಡಿದ್ದು, ಇದನ್ನು ಸರಿಪಡಿಸುವಂತೆ ಒತ್ತಾಯಿಸಿ ವಿವಿಧ ಕನ್ನಡಪರ ಸಂಘಟನೆಗಳ ನಗರಸಭೆ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ನಡೆಸಿದರು. ಚಾಮರಾಜನಗರ ನಗರಸಭೆಯಲ್ಲಿ ಸಾರ್ವಜನಿಕರ ಕೆಲಸ ಕಾರ್ಯಗಳು ಬೇಗನೆ ಆಗದೆ ಸಾರ್ವಜನಿಕರು ತತ್ತರಿಸಿ ಹೋಗಿದ್ದಾರೆ. ಪಟ್ಟಣದ 31 ವಾರ್ಡ್ಗಳಲ್ಲೂ ಚರಂಡಿಗಳಲ್ಲಿ ಮತ್ತು ರಸ್ತೆಗಳಲ್ಲಿ ಸ್ವಚ್ಛತೆ ಇಲ್ಲದೆ ಚಾಮರಾಜನಗರ ಪಟ್ಟಣ ಸಂಪೂರ್ಣ ಹದಗೆಟ್ಟಿದೆ ಮತ್ತು ಕುಡಿಯುವ ನೀರಿನ ಸಮಸ್ಯೆಯು ಪ್ರತಿಯೊಂದು ವಾರ್ಡ್ಗಳಲ್ಲೂ ತೀವ್ರ ಸ್ವರೂಪ ಪಡೆದಿದ್ದು, ಜನರು ತೀರಾ ತೊಂದರೆಗೆ ಸಿಲುಕಿದ್ದಾರೆ ಮತ್ತು ನಗರಸಭೆ ಕಚೇರಿಯಲ್ಲಿ ಸಾರ್ವಜನಿಕರ ಕೆಲಸಗಳು ಅರ್ಜಿ ಕೊಟ್ಟು ವರ್ಷಗಳೇ ಆದರೂ ಸಹ ಕೆಲಸಗಳು ಆಗ್ತಾ ಇಲ್ಲ. ಸಾರ್ವಜನಿಕರಿಗೆ ಅವರ ಆಸ್ತಿಗಳಿಗೆ ಕಂದಾಯ ಪಾವತಿಸಿದ್ರೂ ಸಹ ಅದನ್ನ ಕಚೇರಿಯ ಕಡತದಲ್ಲಿ ದಾಖಲು ಮಾಡಿಕೊಳ್ತಾ ಇಲ್ಲ ಮತ್ತು ತಾಂತ್ರಿಕ ವಿಭಾಗದಲ್ಲೂ ಸಹ ಸಾರ್ವಜನಿಕರು ಎಷ್ಟೇ ದೂರನ್ನ ಕೊಟ್ಟರೂ ಸಹ ಯಾವುದೇ ಕೆಲಸ ಕಾರ್ಯ ಆಗ್ತಾ ಇಲ್ಲ ಮತ್ತು ಸಾರ್ವಜನಿಕರು ತಮ್ಮ ಆಸ್ತಿಗಳನ್ನ ಖಾತೆ ಬದಲಾವಣೆ ಮಾಡಿಕೊಂಡು ಈ ಸ್ವತ್ತು ಪಡೆಯಲು ನಗರಸಭೆಯ ಕಚೇರಿಗೆ ಸುತ್ತಿ ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ ಮತ್ತು ಕಚೇರಿಯಲ್ಲಿನ ಯಾವುದೇ ಅಧಿಕಾರಿಗಳು ಸಾರ್ವಜನಿಕರಿಗೆ ಕನಿಷ್ಠ ಗೌರವವನ್ನ ಕೊಡದೆ ದುರಹಂಕಾರದಿಂದ ವರ್ತಿಸ್ತಾ ಇದ್ದಾರೆ. ಈ ನಗರಸಭೆಯ ಕಚೇರಿಯಲ್ಲಿಯೇ ಬಹಳಷ್ಟು ವರ್ಷಗಳಿಂದ ಇರುವ ಅಧಿಕಾರಿಗಳು ಮತ್ತು ನೌಕರರನ್ನ ಬೇರೆ ಬೇರೆ ಸ್ಥಳಗಳಿಗೆ ವರ್ಗಾವಣೆ ಮಾಡಬೇಕೆಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಸರ್ಕಾರ ಬಡವರಿಗೆ ಮನೆಗಳನ್ನ ನಿರ್ಮಾಣ ಮಾಡಿಕೊಳ್ಳಲು ಅನುದಾನವನ್ನ ನೀಡಿದ್ರು ಸಹ ಇಲ್ಲಿನ ಅಧಿಕಾರಿಗಳು ಅದನ್ನ ಗಾಳಿಗೆ ತೂರಿ ತಮ್ಮ ಮನವನ್ನಂತೆ ಕೆಲಸ ಮಾಡ್ತಾ ಇದ್ದಾರೆ. ನಗರಸಭೆಯಲ್ಲಿ ಹೇಳೋರು ಕೇಳೋರು ಯಾರೂ ಇರುವುದಿಲ್ಲ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿಯೇ ಅತ್ಯಂತ ಕೆಟ್ಟ ಪರಿಸ್ಥಿತಿಯಲ್ಲಿರುವ ನಗರಸಭೆ ಎಂದ್ರೆ ಚಾಮರಾಜನಗರ ನಗರಸಭೆಯೂ ಆಗಿರುತ್ತೆ. ಸಾರ್ವಜನಿಕರು ಇಲ್ಲಿ ಕೆಲಸವನ್ನ ಮಾಡಿಸಲಾಗಿದೆಯೇ ಶಾಪ ಹಾಕ್ತಾ ಇದ್ದಾರೆ. ಇನ್ನು ಇದರ ಬಗ್ಗೆ ಹೇಳ್ತಾ ಇದ್ರೆ ಸಾವಿರಾರು ವಿಷಯಗಳನ್ನ ಹೇಳಬಹುದು. ಈ ಸಮಸ್ಯೆಗಳನ್ನ 1 ತಿಂಗಳೊಳಗೆ ಬಗೆಹರಿಸ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಮಟ್ಟದ ಹೋರಾಟವನ್ನ ರೂಪಿಸಬೇಕಾಗುವುದು ಎಂದು ಅಂತಿಮವಾಗಿ ಚಾಮರಾಜನಗರದ ಎಲ್ಲ ಸಾರ್ವಜನಿಕ ಮತ್ತು ಸಂಘ ಸಂಸ್ಥೆಗಳ ಸಹಕಾರವನ್ನ ಪಡೆದು ಚಾಮರಾಜನಗರ ಬಂದ್ ಕರೆ ಕೊಡಬೇಕಾಗುತ್ತದೆ ಎಂದು ಚಾರಂ ಶ್ರೀನಿವಾಸ್ ಗೌಡ, ಶಾ ಮುರಳಿ, ಸುರೇಶ್ ವಾಜಪೇಯಿ, ಮಾರ್ಕೆಟ್ ಗಿರೀಶ ಎಚ್ಚರಿಸಿದರು. ಪ್ರತಿಭಟನೆಯಲ್ಲಿ ದಲಿತ ಮಹಾಸಭಾದ ರಾಜ್ಯ ಉಪಾಧ್ಯಕ್ಷ ವೆಂಕಟರಮಣ ಸ್ವಾಮಿ ಪಾಪು, ನಗರಸಭಾ ಮಾಜಿ ಅಧ್ಯಕ್ಷ ಸುರೇಶ್ ನಾಯ್ಕ, ಸುರೇಶ್ ವಾಜಪೇಯಿ, ನಿಜಧ್ವನಿ ಗೋವಿಂದರಾಜು, ಕಂಡಕ್ಟರ್ ಸೋಮನಾಯ್ಕ, ಮಾರ್ಕೆಟ್ ಗಿರೀಶ, ರಾಜು ನಾಯಕ, ಬಣ್ಣದ ಹುಂಡಿ ರಾಜು, ಮಹೇಶ್ ಗೌಡ, ಸುರೇಶ್ ಗೌಡ, ಆಟೋ ಲಿಂಗರಾಜು, ಡ್ಯಾನ್ಸ್ ಬಸವರಾಜು, ರಾಜಪ್ಪ, ಅಮಚವಾಡಿ ರಾಜು, ಶಿವಣ್ಣ, ಮುತ್ತಿಗೆ ಗೋವಿಂದರಾಜು, ನಾಗೇಶ್ ಇತರರು ಭಾಗವಹಿಸಿದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡ ನಾಯಕ, ಪ್ರಜಾಪವ ಟಿವಿ, ಚಾಮರಾಜನಗರ. ಇದು ನರಕ ಸಭೆ ಏನಾಗಿದೆ? ಈ ಸ್ವತ್ತು ತಿದ್ದುಪಡಿಗೆ 623 ಅರ್ಜಿಗಳನ್ನೇ ಇಟ್ಕೊಂಡಾರೆ ಮುಂಡೆ ಮಕ್ಕಳು. 623 ಯಾರು ಹಣ ಕೊಡ್ತಾರೆ, ಯಾರು ಎಂಜಿನ್ ಕಾಸು ಕೊಡ್ತಾರೆ ಅವ್ರನ್ನ ಆಗ್ಲೇ ಬೇಗ ಮಾಡಿಕೊಡ್ತಾರೆ. ಇಲ್ಲಿ 3 ಜನ ನಟೋರಿಯಸ್ಗಳಿದ್ದಾರೆ. ಒಂದು ಸಿದ್ದಪ್ಪಾಜಿ, ಎರಡು ಸಂತೋಷ್ ಆರೈ ಮತ್ತೆ ಇದ್ದಾನೆ. ಆದರೆ ಈ ಮೂರ್ಖ ನನ್ನ ಮಕ್ಕಳು ಎಂಜಲು ಕಾಸಿನ ಹಣಕ್ಕೋಸ್ಕರವಾಗಿ ಭ್ರಷ್ಟ ನಗರಸಭಾ ಆಯುಕ್ತರಿಗೆ, ಭ್ರಷ್ಟ ನಗರಸಭಾ ಆಯುಕ್ತರಿಗೆ, ಭ್ರಷ್ಟ ನಗರಸಭಾ ಆಯುಕ್ತರಿಗೆ, ಸಾರ್ವಜನಿಕರ ಕೆಲಸ ಮಾಡದ ನಗರಸಭಾ ಆಯುಕ್ತರಿಗೆ, ಸಾರ್ವಜನಿಕರ ಕೆಲಸ ಮಾಡದ ನಗರಸಭಾ ಆಯುಕ್ತರಿಗೆ. ಏನಿಲ್ಲಿ ಒಂದು ತಿದ್ದುಪಡಿ ಆಗಬೇಕಾದ್ರೆ 75,000 ಕೊಟ್ರೆ ಒಂದೇ ದಿನಕ್ಕೆ ತಿದ್ದುಪಡಿ ಮಾಡಿಕೊಡ್ತಾವ್ರೆ. ಆದ್ರೆ ಈ ಸ್ವತ್ತು ಲಾಗಿನ್ ಕೊಡಕ್ ಕೇಳಿದ್ರೆ ಕಮಿಷನರ್ ಇಲ್ಲ, ರಾಜಾ ಇಲ್ಲಿ ಏನು ಈ ಸಿದ್ದಪ್ಪಾಜಿ ಮತ್ತೆ ಸಂತೋಷು, ಇನ್ನೊಬ್ಬ ಮಾದೇವ ಸ್ವಾಮಿ 3 ಜನ ಈ ನಗರಸಭೆಯ ಆಡಳಿತಾಧಿಕಾರಿ ಕಮಿಷನರ್ನ ತಮ್ಮ ಮುಷ್ಟಿಲಿ ಇಟ್ಕೊಂಡ್ಬಿಟ್ಟಾರೆ. ಪಾಪ ಏನು ಗೊತ್ತಿಲ್ಲ, ಏನ್ ಮಾಡ್ತಾರೆ ಪಾಪ. ಕೇಳಿದ್ರೆ ಆವತ್ತು ಪ್ರತಿಭಟನೆ ಮಾಡಿದ್ರೆ ಏನು ಇಲ್ಲ, ತಗೊಳ್ಳಿಲ್ಲ. ಒಂದು ಬರೀ ಕಂದಾಯ ಅಫಿಡೇವಿಟ್ಗೆ ನನ್ನ ಮಕ್ಕಳು 1.5 ತಿಂಗಳು ಬೇಕಿದ್ರೆ
ನಾಚಿಕೆ ಆಗಲ್ವ ಇವರು? ನಗರದ ಪೌರಾಯುಕ್ತರಿಗೆ, ಜಿಲ್ಲಾಧಿಕಾರಿ ಆಡಳಿತಾಧಿಕಾರಿಗೆ, ಇವತ್ತು ಚಾಮರಾಜನಗರದಲ್ಲಿ ವಿವಿಧ ಕನ್ನಡಪರ ಸಂಘಟನೆಗಳು ಇವತ್ತು ನಾವೆಲ್ಲ ಸೇರಿ ಚಾಮರಾಜನಗರದ ನಗರಸಭೆ ಆಡಳಿತ ಸಂಪೂರ್ಣ ಸತ್ತೋಗಿದೆ, ಇಲ್ಲಿ ಯಾವುದೇ ಸಾರ್ವಜನಿಕ ಕೆಲಸಗಳು ಆಗ್ತಾ ಇಲ್ಲ, ಜನಗಳಿಗೆ ಈಸು ಸಿಗ್ತಾ ಇಲ್ಲ, 31 ವಾರ್ಡ್ಗಳಲ್ಲಿ ಕುಡಿಯ ನೀರಿನ ಸಮಸ್ಯೆ ಬಹಳ ತೀವ್ರವಾಗಿದೆ ಮತ್ತು ಸ್ವಚ್ಛತೆ ಚಾಮರಾಜನಗರದ 31 ವಾರ್ಡ್ಗಳಿವೆ, ಯಾವುದೇ ರೀತಿಯಾದಂಥ ನಗರಸಭೆಯಿಂದ ಸ್ವಚ್ಛತೆ ಆಗ್ತಾ ಇಲ್ಲ ಮತ್ತು ಪಾರ್ಕ್ಗಳು ಸಂಪೂರ್ಣವಾಗಿ ನಶಿಸಿ ಹೋಗ್ತಾ ಇದೆ ಮತ್ತು ತಾಂತ್ರಿಕ ವಿಭಾಗದಲ್ಲಿ ದೊಡ್ಡ ಮಟ್ಟದ ದಂಧೆ ನಡೀತಾ ಇದೆ ಮತ್ತು ಈ ಒಂದು ನಗರಸಭೆಯಲ್ಲಿ ಬಹಳಷ್ಟು ವರ್ಷಗಳಿಂದ ಇಲ್ಲೇ ಠಿಕಾಣಿ ಹೂಡಿರ್ತಕ್ಕಂಥ ಎಲ್ಲ ನೌಕರಗಳನ್ನ ಸಾಮೂಹಿಕವಾಗಿ ವರ್ಗಾವಣೆ ಮಾಡಬೇಕು ಅಂತೇಳಿ ಇವತ್ತು ನಾವು ಚಾಮರಾಜನಗರ ಎಲ್ಲ ಕನ್ನಡಪರ ಸಂಘಟನೆಗಳು ನಗರಸಭೆಯ ಕಚೇರಿ ಮುಂದೆ ಬಂದು ಇವತ್ತು ನಾವು ಮೊದಲನೇ ಹಂತವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ಚಾಮರಾಜನಗರದ ನಗರಸಭೆ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ನಗರಸಭೆಗಳಿಗೆ ಹೋಲಿಸಿದ್ರೆ ಇದು ಒಂದ್ ರೀತಿ ಸತ್ತೋಗಿರ್ತಕ್ಕಂಥ ನಗರಸಭೆ. ಇಲ್ಲಿ ಯಾವುದೇ ಸಾರ್ವಜನಿಕ ಕೆಲಸ ಕಾರ್ಯಗಳು ಆಗೋದಿಲ್ಲ. ಪಾಪ ನೀವು ಹೇಳ್ತೀನಿ, ಒಳಗಡೆ ಸಾರ್ವಜನಿಕರು ವಯೋವೃದ್ಧರು ಹೋಯ್ತು ಅಂತಂದ್ರೆ ಅವ್ರನ್ನ ಬೆದರಿಕೆ ಹಾಕಿ ಒಂಥರ ದಬ್ಬಾಳಿಕೆ ರೀತಿಯಲ್ಲಿ ಹೊರಗಡೆ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇಲ್ಲಿ ಯಾರಿಗೂ ಗೌರವ ಇಲ್ಲ. 2 ವರ್ಷ 1 ವರ್ಷ ಕೊಟ್ಟು ಅರ್ಜಿ ಆಗಿ ಅವರ ಖಾತೆಗಳನ್ನ ಅವ್ರು ಮಾಡಿಸ್ಕೋಬೇಕು ಅಂತಂದ್ರು ಸಹ ಇಲ್ಲಿ ಮಾಡ್ಕೊಡ್ತಾ ಇಲ್ಲ. ಬಹುಶಃ ಹೇಳಕ್ ಹೋದ್ರೆ ಸಾವಿರಾರು ಸಮಸ್ಯೆಗಳು ನಗರಸಭೆಯಲ್ಲಿ ಇದೆ. ಇದನ್ನ ಖಂಡಿಸಿ ಮೊದಲನೇ ಹಂತವಾಗಿ ಇವತ್ತು ನಾವು ಹೊರಕೆ ಚಳವಳಿಯನ್ನ ನಗರಸಭೆ ಆಡಳಿತದ ಬಗ್ಗೆ ಮಾಡ್ತಾ ಇದ್ದೀವಿ. ನಾವು ಬಹಳ ಸ್ಪಷ್ಟವಾಗಿ ನಗರಸಭೆ ಅಧಿಕಾರಿಗಳಿಗೆ, ಜಿಲ್ಲಾಡಳಿತಕ್ಕೆ ಮತ್ತು ಜನಪ್ರತಿನಿಧಿಗಳಿಗೆ ತಿಳಿಸ್ತಾ ಇದ್ದೀವಿ. 1 ತಿಂಗಳ ಒಳಗಡೆ ಈಗ ನಾವು ಮನವಿ ಪತ್ರವನ್ನ ಕೊಡ್ತಾ ಇದ್ದೀವಿ. ನಾವೇನಿಲ್ಲಿ ಮನವಿ ಪತ್ರದಲ್ಲಿ ಬೇಡಿಕೆಗಳನ್ನ ಕೊಟ್ಟಿದ್ದೀವಿ, ಅದನ್ನ ಅಕಸ್ಮಾತ್ ಈಡೇರಿಸ್ತಿಲ್ಲ ಅಂತಂದ್ರೆ ಹಂತ ಹಂತವಾಗಿ ಚಾಮರಾಜನಗರ ನಗರಸಭೆ ವಿರುದ್ಧ ಬೃಹತ್ ಮಟ್ಟದ ಹೋರಾಟವನ್ನ ಮಾಡ್ತೀವಿ. ಅಂತಿಮವಾಗಿ ಚಾಮರಾಜನಗರವನ್ನ ಬಂದ್ ಕೊಡಬೇಕಾಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ, ನಗರಸಭೆ ಅಧಿಕಾರಿಗಳಿಗೆ ತಿಳಿಸ್ತಾ ಇದ್ದೀವಿ. ಈ ಕೆಲಸವನ್ನ ನಗರಸಭೆ ಅವರು ಮಾಡಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಭಾರಿ ಹೋರಾಟ ಮಾಡಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ನಾವು ಪ್ರತಿಭಟನೆಯನ್ನ ಮಾಡಿ ತಿಳಿಸ್ತಾ ಇದ್ದೀವಿ. ಎಲ್ಲಾ ಕನ್ನಡ ಪರ ಸಂಘಟನೆಗಳು ಪರ್ಕೆ ಚಳವಳಿ ಮಾಡ್ತಾರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ಚಾಮರಾಜನಗರದಲ್ಲಿ ಇಂಥ ಅಧಿಕಾರಿಗಳು ಸುಮಾರು 20-25 ವರ್ಷದಿಂದ ಇಲ್ಲೇ ಠಿಕಾಣಿ ಹೂಡಿದ್ದಾರೆ. ಯಾವುದೇ ಕಾರಣಕ್ಕೂ ಟ್ರಾನ್ಸ್ಫರ್ ಆಗಿಲ್ಲ. ಇವ್ರನ್ನೆಲ್ಲ ಟ್ರಾನ್ಸ್ಫರ್ ಮಾಡಿ ವಾಶ್ ಔಟ್ ಮಾಡಿದ್ರೆ ಮಾತ್ರ ಈ ಚಾಮರಾಜನಗರ ಅಭಿವೃದ್ಧಿ ಆಗೋದು. ಇಲ್ಲ ಅಂತ ಹೇಳಿದ್ರೆ ಅಭಿವೃದ್ಧಿ ಯಾವುದೇ ಕಾರಣಕ್ಕೂ ಆಗಲ್ಲ. ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಇವರೇ ಕೂಡ ಬ್ರೋಕರ್ ಆಗಿದ್ದಾರೆ. ಇಲ್ಲಿರ್ತಕ್ಕಂಥ ಆರ್ಐ ಆಗಿರ್ಬೋದು, ಮತ್ತೆ ಸಿದ್ದಾಪಾಜಿ ಆಗಿರ್ಬೋದು, ಸಿದ್ದಾಪಾಜಿಗೆ 45,000 ರೂಪಾಯಿ ಸಂಬಳ ಕೊಡ್ತಾ ಇದಾರೆ. ಏನ್ ಕೆಲಸ ಮಾಡ್ತಾ ಇದಾರೆ? 45,000 ಕೊಡ್ತಾ ಇದಾರೆ. ಸುಮಾರು 20 ವರ್ಷದಿಂದ ಠಿಕಾಣಿ ಹುಡುತಿರ್ತಕ್ಕಂಥ ಅಧಿಕಾರಿಗಳನ್ನ ಈ ಕೂಡಲೇ ಎಲ್ಲರನ್ನು ಕೂಡ ಸಂಪೂರ್ಣ ಇವ್ರನ್ನೆಲ್ಲರೂ ಕೂಡ ವರ್ಗಾವಣೆ ಮಾಡಬೇಕು ಅಂತ ನಮ್ಮ ಸಂಘಟನೆ ಮನವಿ ಮಾಡ್ತಾ ಇದೀವಿ. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಏನಾದ್ರು ಇವ್ರನ್ನ 15 ದಿನ ತಪ್ಪರ 20 ದಿನ ಒಳಗಡೆ ವರ್ಗಾವಣೆ ಮಾಡಿಲ್ಲ ಅಂತ ಹೇಳಿದ್ರೆ ಚಾಮರಾಜನಗರದಲ್ಲಿ ಎಲ್ಲಾ ಸಂಘಟನೆ